ಹಾಯ್, ಗುಡ್ ಮಾರ್ನಿಂಗ್. ಉಮಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸುವಂಥ ರೆಸಿಪಿ ದೋಸೆ ಮಾಡೋಕ್ಕೆ ಹಿಟ್ಟು ನೆನೆಸಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ದಿಢೀರನೆ 15 ನಿಮಿಷದಲ್ಲಿ ದೋಸೆನ ಮಾಡ್ಬೋದು. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: 1 ಕಪ್ಪು ಕಡಲೆ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, 1 ಕಪ್ಪು ಜೋಳದ ಹಿಟ್ಟು, ಆಮೇಲೆ ಸ್ವಲ್ಪ ಉಪ್ಪು, ಅಚ್ಕಾರದ ಪುಡಿ, ಅರಿಶಿಣ, ಬೇಕಿಂಗ್ ಸೋಡಾ. ಈಗ ಇದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. 3 ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ಆಲ್ರೆಡಿ ಸೋಸಿರುವಂಥ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ. ಆಮೇಲೆ ಅರಿಶಿಣ, ಆಮೇಲೆ ಉಪ್ಪು, ಆಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾ. ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಕಲಿಸ್ಕೊತಿದ್ದೀನಿ. ಸೊ ಈಗ ನಾನು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. ಯಾವುದೇ ರೀತಿ ಗಂಟಿಲ್ಲ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 10 ನಿಮಿಷ ಬಿಡಬೇಕು. ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು 5 ನಿಮಿಷ ಬಿಟ್ಟು ದೋಸೆನ ಹಾಕೋಬೋದು. ನಾನೀಗ ಇದಕ್ಕೆ ಒಂದು 10 ನಿಮಿಷ ಬಿಡ್ತಿದ್ದೀನಿ, ಚೆನ್ನಾಗಾಗುತ್ತೆ. ಸೊ ನೋಡಿ, 10 ನಿಮಿಷ ಆಗಿದೆ. ಹಿಟ್ಟನ್ನ ಈ ಹದಕ್ಕೆ ಜಾಸ್ತಿ ತಿಳಿನೂ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಜಾಸ್ತಿ ಗಟ್ಟಿನೇ ಇರ್ಬೋದು. ಈ ಟೈಪ್ ಇರಬೇಕು. ಜಾಸ್ತಿ ತಿಳಿ ಆದರೆ ದೋಸೆ ಚೆನ್ನಾಗಿ ಬರೋದಿಲ್ಲ, ಮುರಿಯುತ್ತೆ. ಈ ಟೈಪ್ ಇರಬೇಕು. ಸೊ ನಾನೀಗ ದೋಸೆ ಹಂಚನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ. ಇದಕ್ಕೆ ದೋಸೆ ಹಾಕ್ಕೊಂಡು ಜಾಸ್ತಿ ಟೈಮ್ ಹತ್ತೋದಿಲ್ಲ ಇದಕ್ಕೆ. ಮಕ್ಕಳು ಹಠ ಮಾಡಿದಾಗ ಬೇಗ ಮಾಡಿಕೊಡ್ಬೋದು. ಆಮೇಲೆ ಬ್ಯಾಚುಲರ್ಸ್ಗಳಿಗೂ ತುಂಬ ಈಸಿಯಾಗಿರೋಂಥ ರೆಸಿಪಿ ಇದು. ತುಂಬ ಬೇಗ ರೆಡಿ ಆಗುತ್ತೆ. ಹಾಗೆ ಈ ಟೈಪ್ ಚೆನ್ನಾಗಿ ಬೇಯಿಸ್ಕೋಬೇಕು. ನಿಮಗೆ ಬೇಕಾದರೆ ಒಳಗಡೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು, ಅಥವಾ ಚಿಕ್ಕ ಈರುಳ್ಳಿ ಕಟ್ ಮಾಡಿಕೊಂಡು ಹಾಕೋಬೋದು. ಒಂದು 10 ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ತುಂಬ ಈಸಿ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.